KP ಉಸ್ತಾದರಿಗೆ ಒಂದು ಕಾರ್ಯಕ್ರಮ ನನ್ನ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿ ಕಾರ್ಯಕ್ರಮ ಮಾಧ್ಯಮದವ್ರು ಹೇಳ್ತಾರೆ ನೋಟಿಸ್ ಬಂದಿರೋದು ಗೊತ್ತಿಲ್ಲ. ಲೋಕಾಯುಕ್ತದಲ್ಲಿ ಇದೇ ಕೇಸ್ ನಂದು ನೋಟಿಸ್ ಬಂದಿರೋದು ನನಗೆ ಗೊತ್ತಿಲ್ಲ. ನನ್ಗೆ ಗೊತ್ತಿಲ್ಲ. ನಾನು ಕೇಳಿದ್ದೀನಿ, ಕೊಡಲೇಬೇಕು ನೋಟಿಸ್, ಅಟೆಂಡ್ ಆಗಲೇಬೇಕು. ಅದು ರೋಟೀನ್, ಅದು ನೋಟಿಸ್ ಕೊಡೋದು ರೋಟೀನ್. ಅದು ಆಕ್ಚುಲಿ ಇಡಿ ಅವರು ACBಗೆ ಫಾರ್ವರ್ಡ್ ಮಾಡಿದ್ರು ಕೇಸ್. ACB ರದ್ದಾದ್ಮೇಲೆ ಈಗ ಲೋಕಾಯುಕ್ತಕ್ಕೆ ಬಂದಿದೆ. ಆದ್ರೆ ಇನ್ಕಮ್ ಇಂದ ಆದಾಯ ಜಾಸ್ತಿ ಅಂತ ಬಿಟ್ಟು ಅದು ನಡೀತಾ ಇದೆ. ಲೋಕಾಯುಕ್ತದಲ್ಲಿ ನೋಟಿಸ್ ಬಂದಿರೋದು ಗೊತ್ತಿಲ್ಲ. ನನಗೆ ನೋಟಿಸ್ ಬಂದ್ರೆ ಹೋಗ್ಲೇಬೇಕಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಆಡಿದ ಮಾತು ಅದೀಗ ನಿಮ್ಮ ಮತ್ತೆ ಕುಮಾರಸ್ವಾಮಿ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಸಮೀರ್ ಮತ್ತೆ 4 ಗಂಟೆ ಹೊತ್ತಿದ್ದು ನನ್ನ ಜೀವನದ ದೊಡ್ಡ ದುರಂತ ಬೆಳೆಗಳು ಮತ್ತೆ ಅದನ್ನು ಕೆಸರಿದ್ದ ಹಾಗೆ ಅಂತ ಹೇಳಿದ್ದಾರೆ. ಮತ್ತೆ ಪಂಚರ್ ಹಾಕಿ ಮತ್ತೆ ಇದು ಬಿಜೆಪಿ ಅಂಗಡಿ ಇದು ಮಾಡಿಕೊಂಡು ದೇವೇಗೌಡರು ಕುಟುಂಬ ಖರೀದಿ ಮಾಡಿ ದೇವೇಗೌಡರು ಕುಟುಂಬ ಖರೀದಿ ಮಾಡಿದೆ ಅಂತ ಹೇಳಿಲ್ಲ. ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ, ಮುಸಲ್ಮಾನು ನಾನು ಅವ್ರ ಹೋಗಂಗೂ ಇಲ್ಲ, ನಾನು ಅವ್ರ ಓಟ್ ಕೇಳೋಕ್ಕೂ ಇಲ್ಲ, ನಾನು ಮುಸ್ಲಿಂ ಓಟ್ ಬೇಕಾಗಿಲ್ಲ ಅಂತ ಹೇಳ್ತಿರ್ತೀನಿ. ಅದು ವಿಡಿಯೋ ಸಮೇತ ನಾನು ತೋರಿಸಿದ್ದೀನಿ. ನಾನು ಆ ಹಿನ್ನೆಲೆಯಲ್ಲೇ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ರು, ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳಿದ್ರು. ಈಗ ಮುಸಲ್ಮಾನ್ನ ದುಡ್ಡು ಕೊಟ್ಕೊಂಡು ಕೊಡ್ತಾ ಇದ್ದಿಲ್ಲ. ಎಷ್ಟು ಮಟ್ಟಿಗೆ ಸರಿ ಅದು? ಏನು ತಿಳ್ಕೊಂಡಿದ್ದೀರಾ ಮುಸಲ್ಮಾನ್? ನೆನ್ನೆ ಅವ್ರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಎಲ್ಲಗೋಗಿ ಮಾತಾಡಿದ್ದಾರೆ. ಮುಸಲ್ಮಾನ್ ಅದು ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ಅಥವಾ ಏನಿಗೆ ಹೋಗ್ರಿ ಮತ ಕೇಳಿಸಿದ ನೀವು? ನಾನು ಅದು ನನ್ನ ಪ್ರಶ್ನೆ. ನಿನ್ನೆನೂ ಹೇಳಿದಾರೆ ಅವರು, ವೆಲ್ಡಿಂಗ್ ಮಾಡೋರು, ಪಂಚರ್ ಹಾಕೋರೆಲ್ಲ ಆಯ್ತಪ್ಪ. ನಮ್ಮ ಸಮಾಜ ಬಹಳ ಬರ್ತಾನ, ಕೂಲಿ ಮಾಡೋರು, ವೆಲ್ಡಿಂಗ್ ಮಾಡೋರು, ಪಂಚರ್ ಮಾಡೋಕ್ಕಾಗಲ್ಲ. ನೀವು ಹೋಗಿ ಅವತ್ತು ಏನಿಗೆ ಓಟ್ ಕೇಳ್ತಾ ಇದ್ದೀರಾ ನೀವು? ನಾನು ಅದು ನನ್ನ ಪ್ರಶ್ನೆ. ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನನ್ನದು. ಈಗ ಅವರೇ ಓಟ್ ಬೇಡ ಅಂತ ಹೇಳಿದಾದ್ಮೇಲೆ ನಾವೇನು ಓಟ್ ಕೊಡೋದು ನಾವು? ಆಮೇಲೆ ನಿನ್ನೆನೂ ಹೇಳೋದು ಅಗತ್ಯ ಇರಲಿಲ್ಲ ಅವ್ರು ಕುಮಾರಸ್ವಾಮಿ ಅವ್ರ. ನಿನ್ನೆನೂ ಹೇಳಿದಾರೆ ಅವರು, ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು, ಅವ್ರ ಸ್ವಾಮಿ ನಾವು ಭಾಳ ಬರ್ತಾನ, ನಾವು ಪಂಚರ್ ಹಾಕೋರೆ, ವೆಲ್ಡಿಂಗ್ ಮಾಡೋರೆ, ಕೂಲಿ ಮಾಡೋರು, ಮತ್ತೆ ಏನು ಅಗತ್ಯ ಏನಿದೆ ನಿಮಗೆ? ಇವಾಗ ಅವರು ಹೇಳ್ತಾ ಇರೋದೇನಂತಂದ್ರೆ, ನಾವು ನೀವು ಹೇಳಿದ್ರೆ ಆತ್ಮೀಯವಾಗಿ ಕರೀತಾ ಇದ್ರಿ ಅಂತ ಅವ್ರು ಹೇಳ್ತಾರೆ. ನಾನು ಇಡೀ ನನ್ನ ಜೀವನದಲ್ಲಿ ಅವ್ರನ್ನ ಕುಳ್ಳ ಅಂತೇಳಿ ಕರೆದ. ಈಗ ಕುಮಾರಸ್ವಾಮಿ ಯಾವತ್ತನ ಸತ್ಯನ ಹೇಳಿದ್ದಾರೆ. ಮುಂಚೆನೆ ಅವ್ರ ಹೆಸರು ಏನಿಟ್ಟಿದ್ದಾರೆ, U-turn ಕುಮಾರಸ್ವಾಮಿ. ಯಾವ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಟರ್ನ್ ಮಾಡ್ಬಿಡ್ತಾವ. ನಮ್ಗೆ ಅದು ಅಭ್ಯಾಸ ಇಲ್ಲ. ನಮಗೆ ನಾವೇನು ಸತ್ಯ ಇದೆ ಅದೇ ಹೇಳೋದು ನಾವು. ಈಗ ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿದ್ದಾಗ U-turn ಕುಮಾರಸ್ವಾಮಿ ಅಂತಾರೆ. ಈಗ ಸರ್, ಈಗ ನೀವು ಕೊಟ್ಟಿರೋದು ಸ್ಟೇಟ್ಮೆಂಟ್, ಕಾಲ ಹೇಳೋದ ಸ್ಟೇಟ್ಮೆಂಟ್ ಇದೆ, ಅದು ಒಕ್ಕಲಿಗರಿಗೆ ಮಾಡಿದಂತ ನೋಡ್ರಿ, ವೈಯಕ್ತಿಕವಾಗಿ ನಾನು ಕುಮಾರಸ್ವಾಮಿ ಮಾಡಿರೋದು. ನನ್ನ ಒಕ್ಕಲಿಗರ ಸಮಾಜ ಬಗ್ಗೆ ಬಹಳ ನನ್ ಗೌರವ. ಆಮೇಲೆ ಈ ಕೇಳಿ, ನಾನು ಬೆಳೆದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ. ನಾನು ಕುಮಾರಸ್ವಾಮಿ ಜೊತೆ ಜನತಾದಳಕ್ಕೆ ಬಂದಿದ್ದು, ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ಸಲ್ಲಿ. ನಾನು ಜನತಾದಳಕ್ಕೆ ಬರೋಕ್ ಕಾರಣನೇ ಆದಿ ಚುಂಚುದಿದ್ರಿ ದೊಡ್ಡ ಸ್ವಾಮೀಜಿಗಳು. ನಾನು ಮಟ್ಟದ ಹುಡುಗ, ಅಲ್ಲಿ ಮಠದಲ್ಲಿ ಬೆಳೆದಿರೋದು ನಾನು. ಆದಿ ಚುಂಚುಗಿರಿ ಮಠದಲ್ಲಿ ಬೆಳೆದವ್ ನಾನು. ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ, ಹೋಗಿ ಕೇಳ್ಕೊಳಕ್ಕೆ ಹೇಳಿ. ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು. ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ 12 ಗಂಟೆ ಮಲಗುವವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ. ನಾನು ಅಲ್ಲಿ ಬೆಳೆದವನು, ನನ್ನ ಮಠದಲ್ಲಿ ಬೆಳೆದಿರೋದು. ಕುಮಾರಸ್ವಾಮಿಗೆ ಗೊತ್ತಿದೆ, ಕೇಳಿ. ಸತ್ಯನ ಇಲ್ಲ ಸಮೀರ್ ಅವ್ರು ಹೇಳಿದ್ದಾರೆ, ಇದು ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ರು. ಈಗ ನನ್ನ ಪಕ್ಷಕ್ಕೆ ಕಳಿಸಿದ್ರೆ ದೊಡ್ಡ ಗುರುಗಳೇ. ನಂದು ನನ್ರಿ ಅವ್ರು ಯಾರು ಹೇಳ್ತಾರೆ ಬಿಡ್ತಾರೆ, ನಂದು ನಾನು ಹೇಳ್ತೇನೆ. ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ. ಅಧ್ಯಕ್ಷ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? ಅಧ್ಯಕ್ಷ ಹೇಳಿದ್ ನಾನು ಹೇಳಿದ್, ನೀವ್ ಹೇಳ್ತಾರೆ ಕೇಳ್ತೀನಿ. ಈಗ ಇದು ಮಾಧ್ಯಮದ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದ್ದೀನಿ. ಅಧ್ಯಕ್ಷ ಏನಂದ್ರು, ಅವರಿಬ್ರು ಸ್ನೇಹಿತರು, ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ. ಆ ಹೇಳಿಕೆ ನೋಡಿದ್ದೀನಿ. ಇದು ಹೇಳಿಕೆ ನಾನು ನೋಡಿಲ್ಲ, ನನ್ಗೆ ಗೊತ್ತಿಲ್ಲ. ನಾನು ಇವತ್ತು ನೋಡಿ ಹೇಳ್ತೀನಿ. ನೋಡಿ ಇವರು ಯಾರು ನನ್ನ ಏನಾದ್ರು ಸೋತ್ರೆ ಅಂದ್ರೆ ಅದು ಕಾರಣ ಆಗ್ಬೋದು ಹೇಳಿಕೆ. ಯೋಗೇಶ್ ಅವರಿಗೆ ಹೇಳಿದ್ದು ಮಾಧ್ಯಮದಲ್ಲಿ ಏನಂತ ಹೇಳಿದ್ರು, ಯೋಗೇಶ್ ಅವರು ಸಮೀರ್ ಅವ್ರು ಬಂದಿದ್ದು ಅನುಕೂಲ ಆಯ್ತು, ಹೇಳಿಕೆಯಿಂದ ಎಲ್ಲ ಒಂದು ನಷ್ಟನೂ ಆಗಿರ್ಬೋದು ಅಂತ ಹೇಳಿದ್ದಾರೆ. ಪ್ಲಸ್ ಆಗಿದೆ. ಫಸ್ಟ್ ಪ್ಲಸ್ ಅಂತ ಹೇಳಿದ್ದು. ಸಮೀರ್ ಅವ್ರು ಬಂದಾದ್ಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ. ಸ್ವಲ್ಪ ಇದು ಹೇಳಿಕೆಯಿಂದ ಇದಾಗಿದೆ. ನಾನು ಹೇಳ್ತಾ ಇದ್ದೀನಿ, ಬರ್ದಿಕ್ಕೊಳ್ಳಿ. ಇವತ್ತು ಏನೇನು ಆಗಲ್ಲ. ಚನ್ನಪಟ್ಟಣದಲ್ಲಿ 3 ದಿನ ನಾನು ಪ್ರಚಾರ ಮಾಡಿದ್ದೀನಿ. ಯೋಗೇಶ್ ಅವರು 18ರಿಂದ 20,000 ಅಂತರದಲ್ಲಿ ಯೋಗೇಶ್ ಅವರು ಗೆಲ್ತಾರೆ. ಬರ್ದಿಕ್ಕೊಳ್ಳಿ.